ರಾಮಾನುಜಾಯ ನಮಃ. 1942 ಇಸ್ವಿ ಜರ್ಮನಿ ಯುದ್ಧ ಕಾಲದಲ್ಲಿ ಅರೆಯರ್ ಶ್ರೀರಾಮ ಶರ್ಮ ಎಂಬ ನನ್ನ ತಂದೆ ಎಂ.ಕೆ. ಶ್ರೀನಿವಾಸಯ್ಯಂಗಾರ್ಯರು ನ್ಯಾಯ ವಿದ್ವಾಂಸರು ಅಯೋಧ್ಯೆಯಲ್ಲಿದ್ದರೋ ಇಲ್ಲ ಮೇಲುಕೋಟೆಯಲ್ಲಿದ್ದರೋ ಆ ಸಂದರ್ಭದಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ಪ್ರಬಂಧವನ್ನು ಬರೆದಿದ್ದಾರೆ. ವಸ್ತು ಮೂಲ್ಯ ಸ್ಥಿತಿ ಎಂಬುದಾಗಿ ಅಯೋಧ್ಯೆಯ ಸಂಸ್ಕೃತಂ ಎಂಬ ಪತ್ರಿಕೆ. ಅದಕ್ಕೋಸ್ಕರ 11/5/1942 ಪ್ರಬಂಧ ಬರೆದಿದ್ದಾರೆ. ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕಿನಲ್ಲಿ ಹಣ ಹೆಚ್ಚಾದರೆ ಮನುಷ್ಯನ ಚೀಲದಲ್ಲಿ ಪ್ಯಾಕೆಟ್ನಲ್ಲಿ ಹಣ ಹೆಚ್ಚಾದರೆ ಪ್ಯಾಕೆಟ್ಗೆ ಭಸ್ತ್ರಿಕಾ ಅಂತ ಹೆಸರು. ಭಸ್ತ್ರಿಕಾ ಅದರಲ್ಲಿ ಅಭಿವೃದ್ಧಿಯಾದರೆ ಹಣ ವಸ್ತುಗಳ ಮೌಲ್ಯ ಅಧಿಕವಾಗಿದೆ ಅಂತ ಅರ್ಥ. ಈಗ ಏನಾಗಿದೆ, ನಮಗೆ 20 ರೂಪಾಯಿಗೆ ದೊರಕುತ್ತಾ ಇದ್ದಂತಹ ವಸ್ತುಗೆ ನಾವು 60 ರೂಪಾಯಿ ಕೊಡಬೇಕಾಗಿದೆ. ಇದು ಒಂದು ಯುದ್ಧ ಕಾಲ. ಈ ರೀತಿ ಇನ್ಫ್ಲೇಷನ್ ಎಂಬ ಧನವೃದ್ಧಿ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಇದು ಕರೆನ್ಸಿ ಅಧಿಕವಾದರೆ ಜನಗಳಿಗೆ ವಸ್ತು ಮೂಲ್ಯ ಅಧಿಕವಾಗಿ ಬಿಡುತ್ತೆ, ಬೆಲೆ ಏರ್ಬಿಡುತ್ತೆ, ಅಷ್ಟು ಹಣ ಜನಗಳಲ್ಲಿ ಇರೋದಿಲ್ಲ, ಪದಾರ್ಥ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಕಷ್ಟವಾಗತ್ತೆ. ಅದರಿಂದ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇದು ಕ್ಷೇಮವಲ್ಲ. ಆದರೆ ಈಗ ಏನಾಗಿದೆ, ನಮ್ಮ ಭಾರತ ದೇಶದಲ್ಲಿ ಅಮೆರಿಕ, ಇಂಗ್ಲೆಂಡ್ ದೇಶಗಳಲ್ಲಿ ಇದ್ದ ಹಾಗೇನೆ ಸಮತೋಲನ ಮಾಡಬೇಕು ಅಂತ ಇದ್ದಾರೆ. ಅದರಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಈಗ 26 ನಂಬರ್ ಇಂಡೆಕ್ಸ್ ನಂಬರ್ ಅಧಿಕವಾಗಿದೆ. ಅಮೆರಿಕಾದಲ್ಲಿ 22 ಅಧಿಕವಾಗಿದೆ. ಅದನ್ನು ಸಮೀಕರಣ ಮಾಡಬೇಕು ಅಂತ ಇದ್ದಾರೆ. ಭಾರತದಲ್ಲಿ ಎಷ್ಟು ಅಧಿಕವಾಗಿದೆ ಅಂದರೆ 217 ಅಧಿಕವಾಗಿಬಿಟ್ಟಿದೆ. ಇದಕ್ಕೆ ಕಾರಣ ಯುದ್ಧದ ಜವಾಬ್ದಾರಿ ಇಂಗ್ಲಿಷ್ನವರು ಜರ್ಮನಿಯವರೊಂದಿಗೆ ಯುದ್ಧ ಮಾಡೋದಕ್ಕೆ ಭಾರತದ ರಿಸರ್ವ್ ಬ್ಯಾಂಕ್ನಿಂದ ಮೂಲವಾಗಿ ಇಟ್ಟಿದ್ದ ಚಿನ್ನ, ಬೆಳ್ಳಿ ಮುಂತಾದವುಗಳನ್ನೆಲ್ಲ ಇಂಗ್ಲೆಂಡ್ಗೆ, ಅಮೆರಿಕಾಗೆ ಸಾಗಿಸಿಬಿಟ್ರು. ಇಲ್ಲಿ ಎಲ್ರಿಗೂ ಕೂಡ ಹಣದ ಆಸೆ ತೋರಿಸಿ ಕರೆನ್ಸಿ ಜಾಸ್ತಿ ಪ್ರಿಂಟ್ ಮಾಡಿಬಿಟ್ರು. ಇದರಿಂದ ಏನಾಗಿದೆ ಅಂದರೆ, ನೋಡಿ ಎಲ್ರಿಗೂ ಹಣ ಜಾಸ್ತಿ ಕೊಟ್ಟಿದ್ದೇವೆ ಎಂಬುದಾಗಿ ಹೇಳ್ತಾ ಡಾಕ್ಟರ್ ಏನ್ ಮಾಡ್ತಾನೆ, ಜ್ವರ ಜಾಸ್ತಿ ಇರೋ ಒಬ್ಬರನ್ನು ಪರೀಕ್ಷೆ ಮಾಡಿ ಅವನಿಗೆ ಕಡಿಮೆ
ಜ್ವರ ಇದೆ ಅಂತ ಹೇಳ್ಬಿಡ್ತಾರೆ. ಈ ರೀತಿ ಡಾಕ್ಟ್ರು ಮೋಸ ಮಾಡ್ತಾರೆ ಯಂತ್ರವನ್ನು ಇಟ್ಕೊಂಡು. ಹಾಗಾಗಿ ಇವರು ಲೆಕ್ಕಾಚಾರ ಏನೋ ಇಟ್ಕೊಂಡ್ಬಿಟ್ಟು ಜನಗಳಿಗೆಲ್ಲ ನಾವು ಹಣ ಜಾಸ್ತಿ ಕೊಟ್ಟಿದ್ದೇವೆ ನೋಡಿ, ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿದ್ದೇವೆ, ರೈತರಿಗೆ ಪದಾರ್ಥಗಳಿಗೆ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದೇವೆ ಅಂತ ಇದೊಂದು ಕೂಗನ್ನು ಹಾಕ್ತಾ ಇದ್ದಾರೆ. ಇದು ರಾಷ್ಟ್ರಕ್ಕೆ ಕ್ಷೇಮಕರವಲ್ಲ ಎಂಬುದು ಈ ಪ್ರಬಂಧದ ವಿಷಯ. ಇದರ ಮೇಲೆ ನಾನು ಒಂದು ಪ್ರಬಂಧವನ್ನ ಸುಮ್ಮನೆ ಒಂದು ವರದಿ ಹಾಗೆ ಮಾಡಿದ್ದೇನೆ. ಚಿನ್ನ ಬೆಳ್ಳಿಯ ಬೆಲೆ ನಮಗೆ ಗೊತ್ತಿಲ್ಲ, ನಮಗೆ ದಿನ ಬಳಕೆಯ ವಸ್ತುಗಳು ಮಾತ್ರ ಗೊತ್ತು. ಆ ಪ್ರಬಂಧವನ್ನು ಹಾಗೆಯೇ ಓದ್ತೇನೆ. ದಿನನಿತ್ಯ ಬಳಸುವ ಆಹಾರಾದಿ ವಸ್ತುಗಳ ಬೆಲೆ 1900ನೇ ಇಸವಿಯಿಂದ ಈಚೆಗೆ 1914ರಲ್ಲಿ 1918ರಿಂದ ಈಚೆಗೆ 1924ರಲ್ಲಿ ಅನಂತರ 1940ರಿಂದ ಈಚೆಗೆ 1999ರವರೆಗೆ ಮಧ್ಯೆ 1974ನೇ ಇಸ್ವಿಯಲ್ಲಿ ಈಗ 2024ನೇ ಇಸ್ವಿಯಲ್ಲಿ ವ್ಯತ್ಯಾಸವಾಗಿರುವುದನ್ನ ನಾವು ತಾಳೆ ಮಾಡಿ ನೋಡಬಹುದು. ನಂಬರ್ 1, 1900ನೇ ಇಸ್ವಿಯಲ್ಲಿ 1 ರೂಪಾಯಿಗೆ 20 ಸೇರು ಅಳತೆ ಅಕ್ಕಿ ಎಂದು ಪ್ರತಿದಿನ 1 ಸೇರಿನಂತೆ ತಿಂಗಳಿಗೆ 1.5 ರೂಪಾಯಿ ಅಧ್ಯಾಪಕರಿಗೆ ಮೇಲುಕೋಟೆ ದೇವಸ್ಥಾನದಲ್ಲಿ ಸರ್ಕಾರ ನಿಗದಿ ಮಾಡಿತ್ತು. ಗ್ರೈನ್ ಗ್ರ್ಯಾಂಟ್ ಅನ್ನು ತೆಗೆದುಬಿಟ್ಟು ಕ್ಯಾಶ್ ಗ್ರ್ಯಾಂಟ್ ಮಾಡಿದು 1900ರಲ್ಲಿ. ಆಗ 30 ಸೇರು ಅಕ್ಕಿಗೆ 1.5 ರೂಪಾಯಿ ಬಂತು. 1970ನೇ ಇಸ್ವಿವರೆಗೂ ಆ 1.5 ರೂಪಾಯೇ ಅಧ್ಯಾಪಕರಿಗೆ ಕೊಡ್ತಾ ಇದ್ರು. ಅರೆಯರಿಗೆ 1.25 ರೂಪಾಯಿ. ಅಲ್ಲಿಂದ ಈಚೆಗೆ ಬದಲಾವಣೆ ಆಗಿದೆ. ಒಂದು 500 ರೂಪಾಯಿ 800 ರೂಪಾಯಿವರೆಗೂ ಬರ್ತಾ ಇದೆ. ಆಗಿನ ಬೆಲೆಗೆ ಈಗಿನ ಬೆಲೆ ಏನೂ ಉಪಯೋಗವಿಲ್ಲ. ನಂಬರ್ 2, 1914ನೇ ಇಸ್ವಿ ವಿಶ್ವದಲ್ಲಿ ಒಂದು ಮಹಾಯುದ್ಧವಾದ ಪ್ರಯುಕ್ತ, ಸುಮಾರು ನೆಪೋಲಿಯನ್ ಯುದ್ಧ ಅಂತ ಕಾಣುತ್ತೆ. ಭಾರತದಲ್ಲಿ ಆಂಗ್ಲರ ಪ್ರಭುತ್ವದಲ್ಲಿ ಬೆಲೆ ವ್ಯತ್ಯಾಸವಾಗಿ ಹೆಚ್ಚಿದೆ. ನಂಬರ್ 3, 1918 ಮಹಾಯುದ್ಧ. ಈ ಸಂದರ್ಭದಲ್ಲೂ ಭಾರತದ ದೇಶದಲ್ಲಿ ಬೆಲೆ ವಸ್ತುಗಳಿಗೆ ಏರಿದೆ. ಅಲ್ಲಿಯವರೆಗೆ ಚಿನ್ನ ಬೆಳ್ಳಿ ಬೆಲೆ ನನಗೆ ದಾಖಲೆಯಲ್ಲಿಲ್ಲ. 1940ರಿಂದ ಈಚೆಗೆ ಜರ್ಮನಿ ಯುದ್ಧ ಸಂದರ್ಭ ಬೆಲೆ ಅಧಿಕವಾಗಿದೆ. 1 ಸವರನ್ ತೂಕದ ಚಿನ್ನಕ್ಕೆ 13.5 ರೂಪಾಯಿ ಇತ್ತು. ಅದೇ 13.5 ರೂಪಾಯಿಗೆ 1 ಟಿನ್ ಹಸುವಿನ ತುಪ್ಪ ಬರ್ತಾ ಇತ್ತು. 15 ಕೆಜಿ 16 ಕೆಜಿ ಎಂಬುದಾಗಿ ಕೈಂಕರ್ಯನ್ ಸಂಪತ್ಕುಮಾರಾಚಾರ್ಯರು ತಮ್ಮ ವ್ಯವಹಾರದ ಈ ಲಾಭ ವಿಚಾರವನ್ನ ನನಗೆ ತಿಳಿಸಿದ್ದರು. ನಂಬರ್ 4, 1924ರಲ್ಲಿ 1ನೇ ಕೊಠಾರೋತ್ಸವ ನಮ್ಮ ಸೇವೆಯ ಖರ್ಚು ಪಟ್ಟಿಯಲ್ಲಿ ತಾತನವರು ಬರೆದಿರುವುದರಲ್ಲಿ ಕೆಲವು ವ್ಯತ್ಯಾಸಗಳಿವೆ. ನಂಬರ್ 5, 1900
40ರಿಂದ 43ರವರೆಗೆ ಅರೆಯರ್ ಮನೆಗೆ ಕರಡಿ ರಂಗಶೆಟ್ಟಿ ಅಂಗಡಿ ಲೆಕ್ಕದಿಂದ ತಿಳಿಯುವುದೆಂದರೆ ಅಕ್ಕಿ 5 ಅಳತೆ ಸೇರು 1 ರೂಪಾಯಿ, ಬೇಳೆ 1 ಅಳತೆ ಸೇರು 4 ಆಣೆ, ಸಕ್ಕರೆ ಅರ್ಧ ಸೇರು 8 ಆಣೆ, ಎಳ್ಳು 1 ಸೇರು 4 ಆಣೆ 6 ಕಾಸು, ಬೆಲ್ಲ 1 ಅಚ್ಚು 1940ರಲ್ಲಿ 9 ಕಾಸಿತ್ತು. 1943ರಲ್ಲಿ 1 ಅಚ್ಚಿಗೆ 2 ಆಣೆ 6 ಕಾಸಾಗಿ ಹೋಯಿತು. 43ರಿಂದ ಮೇಲೆ ರೇಷನ್ ಬಂದ್ಬಿಡ್ತು. ತೆಂಗಿನಕಾಯಿ 1ಕ್ಕೆ 1 ಆಣೆ 4 ಕಾಸಿತ್ತು. ಸಾಸಿವೆ ಅರ್ಧ ಪಾವು ಅಳತೆ 8 ಕಾಸು, ಬೆಂಕಿ ಪುಟ್ಟ 1ಕ್ಕೆ 3 ಕಾಸು, ಉಪ್ಪು 1 ಸೇರು ಅಳತೆ 1 ಆಣೆ 1 ಕಾಸು, ಸೀಮೆ ಎಣ್ಣೆ 1 ಸೀಸ 3 ಆಣೆ, ಕಡಲೆಬೇಳೆ 1 ಸೇರು ಅಳತೆ 9 ಕಾಸು, ಧನಿಯಾ 1 ಸೇರು ಅಳತೆ 2 ಆಣೆ. ನಂಬರ್ 6, 1974ರಲ್ಲಿ ನಮ್ಮ ಮದುವೆ ಖರ್ಚು ಪಟ್ಟಿಯಿಂದ ಅಕ್ಕಿ ಮನೆಯಲ್ಲೇ ಭತ್ತ ಇದ್ದು ನಾವು ತೆಗೆಯಲಿಲ್ಲ. ತೊಗರಿಬೇಳೆ 25 ಕೆಜಿಗೆ 65 ರೂಪಾಯಿ, ಕಡಲೆಬೇಳೆ 10 ಕೆಜಿ 28 ರೂಪಾಯಿ, ಕಡಲೆಕಾಯಿ ಬೀಜ 5 ಕಿಲೋ 24 ರೂಪಾಯಿ 50 ಪೈಸೆ, ರವೆ 12 ಕಿಲೋ 21 ರೂಪಾಯಿ 60 ಪೈಸೆ, ಧನಿಯಾ 2 ಕಿಲೋ 6 ರೂ 40 ಪೈಸೆ, ಜೀರಿಗೆ 1 ಕಿಲೋ 13 ರೂಪಾಯಿ, ಮೆಣಸು 1 ಕಿಲೋ 12 ರೂಪಾಯಿ, ಅರಿಶಿನ ಪುಡಿ 1.5 ಕೆಜಿ 10 ರೂಪಾಯಿ 50 ಪೈಸೆ, ಸಾಸಿವೆ 2 ಕಿಲೋ 8 ರೂಪಾಯಿ 50 ಪೈಸೆ, ಮೆಂತ್ಯ 1 ಕಿಲೋ 4 ರೂಪಾಯಿ, ತುಪ್ಪ 1 ಟಿನ್ 15 ಕಿಲೋ 158 ರೂಪಾಯಿ, ಓಮ ಅರ್ಧ ಕೆಜಿ 1 ರೂಪಾಯಿ 30 ಪೈಸೆ, ಹಪ್ಪಳ 306 ರೂಪಾಯಿ, ಕೊಬ್ಬರಿ ಎಣ್ಣೆ 1 ಕೆಜಿ 17 ರೂಪಾಯಿ, ಗಸಗಸೆ 5 ಕೆಜಿ 24 ರೂಪಾಯಿ, ಒಣ ದ್ರಾಕ್ಷಿ 1 ಕೆಜಿ 23 ರೂಪಾಯಿ, ಕಡಲೆಕಾಯಿ ಎಣ್ಣೆ 15 ಕೆಜಿ, ಕುಚ್ಚಳೆಣ್ಣೆ 15 ಕೆಜಿ, ಒಟ್ಟು 2 ಟಿನ್ 246 ರೂಪಾಯಿ, ಕಲ್ ಸಕ್ಕರೆ 5 ಕೆಜಿ 22 ರೂಪಾಯಿ 30 ಪೈಸೆ, ಗೋಡಂಬಿ 2 ಕೆಜಿ 44 ರೂಪಾಯಿ. ಸೀಮೆ ಎಣ್ಣೆ 1 ಟಿನ್ 22 ರೂಪಾಯಿ, ಖರ್ಚಿ ಅಡಿಕೆ 1 ಕೆಜಿ 13 ರೂಪಾಯಿ, ಕೊಬ್ಬರಿ 10 ಕೆಜಿ 130 ರೂಪಾಯಿ, ಸಕ್ಕರೆ 50 ಕೆಜಿ 108 ರೂಪಾಯಿ, ಸಣ್ಣ ರವೆ 25 ಕೆಜಿ 87 ರೂಪಾಯಿ, ಲಾಟೀನ್ 1 14 ರೂಪಾಯಿ 75 ಪೈಸೆ, ಕ್ಯಾಂಡಲ್ 50 3 ರೂಪಾಯಿ 60 ಪೈಸೆ, ಪೆಪ್ಪರ್ಮೆಂಟ್ ಚಾಕ್ಲೇಟ್ 2 ಕೆಜಿ 12 ರೂಪಾಯಿ, ಟವಲ್ 6 18 ರೂಪಾಯಿ. ಅಕ್ಕಿ, ಹುಳಿ, ಬೆಲ್ಲ, ಒಣಮೆಣಸಿನಕಾಯಿ ಇತ್ಯಾದಿ ಮನೆಯಲ್ಲೇ ಇದ್ದುದರಿಂದ ನಾವು ಅಂಗಡಿಯಿಂದ ತರಲಿಲ್ಲ. ಒಂದು ಛತ್ರಿ 1 + 1 21 ರೂಪಾಯಿ 50 ಪೈಸೆ, ಬ್ಲೇಡ್ 1 ಪಾಕೆಟ್ಟು 1 ರೂಪಾಯಿ 75 ಪೈಸೆ, ಸೇಫ್ಟಿ ಪಿನ್ 50 2 ರೂಪಾಯಿ 50 ಪೈಸೆ, ಬಿಂದಿಗೆ 1 12 ರೂಪಾಯಿ, ಫುಟ್ ರಗ್ 3 15 ರೂಪಾಯಿ, ಪನ್ನೀರು 1 ಬಾಟ್ಲು 3 ರೂಪಾಯಿ 50 ಪೈಸೆ, ಅಮೃತಾಂಜನ 2 ಬಾಟಲ್ 2 ಡಬ್ಬಿ 1 ರೂಪಾಯಿ 35 ಪೈಸೆ. ಈಗ 2024ನೇ ಇಸವಿಯಲ್ಲಿ ಶ್ರೀರಾಮಚರ್ಮನಾದ ನಾನು 50 ವರ್ಷಗಳ ಹಿಂದೆ ಬರೆದಿದ್ದ ಪತ್ರಗಳನ್ನು ನೋಡಿ
ಅನುವಾದ ಮಾಡಿ ಕೆಲವನ್ನು ಮಾತ್ರ ಇಲ್ಲಿ ಬರೆದಿದ್ದೇನೆ. 2024ನೇ ಇಸವಿಯಲ್ಲಿ ಅಕ್ಕಿ 1 ಕೆಜಿಗೆ ಸಾಮಾನ್ಯ ₹40 ಇವಾಗ ಇದೆ. 1966ನೇ ಇಸವಿಯಲ್ಲಿ 1 ರೂಗೆ 1 ಕೆಜಿ ಅಕ್ಕಿ ಸರ್ಕಾರ ಕೊಡುತ್ತಿತ್ತು. ಚಿನ್ನ 1944-45ರಲ್ಲಿ ಸವರನ್ಗೆ ₹13.5 ಇದ್ದುದು 1966ರಲ್ಲಿ 11 ಗ್ರಾಮ್ಗೆ ₹2,000 ಇತ್ತು. ಈಗ 1 ಗ್ರಾಮ್ಗೆ 7,700 ಆಗಿದೆ. ಎಣ್ಣೆ ಬೆಲೆ ಅತ್ಯಧಿಕವಾಗಿದೆ. ಬೆಳೆ 1980ರಲ್ಲಿ 1 ಕೆಜಿಗೆ ₹2 ಇದ್ದುದು 2024ಕ್ಕೆ 200ಕ್ಕೆ ಇದೆ. ಮೆಣಸಿನಕಾಯಿ ಅತ್ಯಧಿಕ ಬೆಲೆಯಾಗಿದೆ. ತಾಲಿಬಾನ್ ಆಫ್ಘಾನಿಸ್ತಾನ ಯುದ್ಧ ಆದ ನಂತರ ಗಸಗಸೆ ಬೆಲೆ ಅತಿಯಾಗಿ ಬಿಟ್ಟಿದೆ. ಪೆಟ್ರೋಲ್ ₹1, ₹2 ಇದ್ದುದು ಈಗ ಉಕ್ರೇನ್ ಯುದ್ಧ ಶುರುವಾದ ಮೇಲೆ ಅದಕ್ಕಿಂತ ಮುಂಚೆಯೂ ಅಧಿಕವಾಗಿದೆ. 1970ರಲ್ಲಿ ₹500ಗೆ ಬರುತ್ತಿದ್ದ ಕಬ್ಬಿಣ ಈಗ 55,000 ಲಕ್ಷದವರೆಗೂ ಏರಿದೆ. ಉಕ್ಕು ತಯಾರಿ ಆಗುತ್ತಿದ್ದರೂ ಬೆಲೆ ಹೆಚ್ಚಳ ಆಶ್ಚರ್ಯ. ಮಧ್ಯವರ್ತಿಗಳಿಗೆ, ದಳ್ಳಾಳಿಗಳಿಗೆ, ವ್ಯಾಪಾರಿಗಳಿಗೆ ಸುಗ್ಗಿ, ಸಾಮಾನ್ಯರಿಗೆ ಬಹಳ ಕಷ್ಟ. 5 ಪೈಸೆಯ ಕೊತ್ತಂಬರಿ ಸೊಪ್ಪಿಗೆ ಈಗ ₹30 ನಡೆಯುತ್ತಿದೆ. 5 ಪೈಸೆ ನಿಂಬೆ ಈಗ ₹10 ನಡೆಯುತ್ತಿದೆ. ವಸ್ತುಗಳು ಹೇರಳವಾಗಿದ್ದರೂ ಇಷ್ಟ ಬಂದಂತ ವ್ಯಾಪಾರಿಗಳು ಬೆಲೆ ಏರಿಸುತ್ತಾರೆ. ವಸ್ತು ತಯಾರಿಸುವವನಿಗೂ ಗ್ರಾಹಕರಿಗೂ ಲಾಭವಿಲ್ಲ. ದೇವರಿಗೆ ಏನಾದರೂ ಲಾಭ ಉಂಟೆ ಇದರಿಂದ? ಪ್ರಪಂಚವನ್ನೆಲ್ಲ ನಡೆಸುವ ದೇವರು ಅವರನ್ನು ನಂಬಿರುವಂತಹ ಜನರಿಗೆ ದೇವರೇ ಗತಿ. ಶ್ರೀಮತೆ ರಾಮಾನುಜಾಯ ನಮಃ.